ನಾವು ಬರಬೇಕಾದ್ರೆ ಈ ರೋಡ್ನಲ್ಲಿ ಈ ಗೋಕಾಕ ಬಸ್ ಬರತ್ತಿತ್ರದ ಬಸ್ನ್ಯಾಗ ಹುಡುಗಿಯರ ಕಾಲೇಜ್ ಹುಡುಗಿಯರ ಬಸ್ ಮಳಿ ಬರತೈತಿ. ಧಾರವಾಡ ಬಿಟ್ಟು ಹೊರಗಡೆ ಬಂದೇವ ಮಳೆ ಸ್ಟಾರ್ಟ್ ಐತಿ. ಫ್ರೆಂಡ್ಸ್ ಗೋಕಾಕ್ನಾಗ ಬಂದೀವಿ ನಾಷ್ಟ ಮಾಡ್ಬೇಕಂತ ಹೇಳಿ ಕೃಷ್ಣ ಈಸ್ ಹೋಟೆಲ್ ಇಲ್ಲಿ ಬಂದೀವಿ ನಾಷ್ಟ ಮಾಡ್ಬೇಕಂತ ಬಂದೀವಿ. ಟೈಮ್ ಈಗ 9:30 ಟೈಮು. ನಾಷ್ಟ ಮಾಡ್ಕೊಂಡು ಜಾಗ ಬರ್ತೀವಿ. ಆಮೇಲೆ ಮತ್ತೆ ಹೋಗಿ ಮಾಡೋದಂದ್ರೆ ಲೇಟ್ ಆಗ್ತೈತಿ. ಅದಕ್ಕೆ ಇಲ್ಲೇ ಮಾಡಿ ಹೋಗೋಣ ಅಂತ ಅಂತಾರೆ. ನಾಷ್ಟ ಮಾಡ್ಕೊಂಡು ಹೋಗ್ತೀವಿ ಫ್ರೆಂಡ್ಸು. ಪಲಾವ್ ಇಡ್ಲಿ ವಡೆ ಫ್ರೆಂಡ್ಸ, ಇಲ್ಲಿ ಇಡ್ಲಿ ವಡೆ ಪಲಾವ್ ತೊಗೊಂಡಿದ್ರು. ಟೇಸ್ಟ್ ಐತ್ರಿ. ಯಾರಾದರೂ ಇಲ್ಲಿ ಗೋಕಾಕ್ ಬಂದ್ರೆ ಇದು ಯಾವ ಸರ್ಕಲ್ ಅದ? ಇದು ಅತ್ತನಿ ಆಮೇಲೆ ಧಾರವಾಡಕ್ಕೆ ಹೋಗೋ ರೋಡ್ ಸರ್ಕಲ್ ಐತಲ್ಲ, ಇಲ್ಲಿ ಐತ್ರಿ ಹೋಟೆಲ ಕೃಷ್ಣ ಹೋಟೆಲ್ ಅಂತ. ಟೇಸ್ಟ್ ಐತಿ. ಒಂದ್ಸಲ ಬಂದು ವಿಸಿಟ್ ಮಾಡಿರಿ ಹೆಂಗೈತೆ ಅಂತ ಹೇಳಿ. ಫ್ರೆಂಡ್ಸ್ ನೋಡಿರಿ, ನಮ್ಮ ಮಗ ಸ್ಟೈಲ್ ಚಹಾ ಪುಡಿ ಸ್ಟೈಲ್. ನೋಡಿ ಫ್ರೆಂಡ್ಸ, ಮಲ್ಲಿಗೆ ಹೂವು ಇವು ನಮ್ಮ ಬಾಜುಕಿನ ಮನೆಯವರಲ್ಲೇ ನಾವೀಗ ಬಾಡಿಗೆ ಇದೇವಲ್ಲ ರೀ, ಆ ಮನೆ ಓನರ್ಗಳಲ್ಲೇ ಆಗ್ತಾವ್ರಿ. ಇವ ಮಲ್ಲಿಗೆ ಹೂವು ಕೊಟ್ಟಾರ. ನನಗೆ ಮಲ್ಲಿಗೆ ಹೂವು ಅಂದ್ರೆ ಭಾಳ ಪ್ರೀತಿ ರೀ. ಅದಕ್ಕೆ ಮಲ್ಲಿಗೆ ಆಗಾನ ಹೂವು ಥರದ ತಂದು ಕೊಟ್ಟಾರ. ಇದನ್ನು ಈಗ ಕಟ್ಟಾಕತ್ತಿದ್ನಿ. ಮತ್ತು ತೋರಿಸ್ಬೇಕು ನಿಮ್ಗೆ ನಮ್ಮ ಕಡೆ ಯಾವ ಥರನಾಗಿ ಹೂವು ಕಟ್ತಾರಂತೇಳಿ. ಆ ಕಡೆ ಬೆಂಗಳೂರು, ಮೈಸೂರು, ಉಡುಪಿ ಸೈಡ್ ಕಟ್ಟೋದೊಂದು ಡಿಫ್ರೆಂಟ್ ಇರ್ತೈತೆ ರೀ. ಆವಾಗ ನಾ ಆ ಕಡೆ ಹೋದಾಗ ಎಷ್ಟೋ ಸರ್ತಿ ಅದನ್ನ ಕಟ್ಟೋದು ನೋಡ್ಬೇಕು, ಟ್ರೈ ಮಾಡ್ಬೇಕಂತ ಅನ್ನೋದನ್ನೇ. ಬಟ್ ಅದು ಆಗುವತ್ತು ನೋಡೋಣ ಒಂದ್ಸರಿ ಯಾವಾಗ ಟ್ರೈ ಮಾಡ್ತೀನಿ ರೀ. ಆಮೇಲೆ ಬೆಂಗಳೂರು ಸೈಡದು ಅವ್ರು ಬೇರೆ ಥರನಾಗಿ ಅವ್ರು ಕಟ್ತಾರೆ. ಇವು ಒಂದೊಂದು ಸೈಡ್ ಒಂದೊಂದು ಥರನ ಮಲ್ಲಿಗೆ ಹೂ ಕಟ್ತಾರೆ. ಈ ಕಡೆ ಈಗ ನಮ್ಮ ಸೈಡ್ ಈ ಥರನಾಗೆ ನಾವು ಕಟ್ತೀವಿ ರೀ. ಈಗ ನೋಡ್ರಿ, ತೋರಿಸ್ತೇನೆ ನಿಮ್ಗೆ ಯಾವ ಥರನಾಗಿ ಕಟ್ತೀವಿ ಅಂಥೇಳಿ. ಹೂವು ಸ್ಮೆಲ್ ರೀ ಚಂದ ಅವ್ರಿ. ಮೈಸೂರು ಮಲ್ಲಿಗೆ ಅಂಥೇಳಿ ನೋಡಿ ಫ್ರೆಂಡ್ಸ್. ಇವ ಮಲ್ಲಿಗೆ ಹೂವು ಇವು ನಮ್ಮ ಮನೆ ಓನರ್ಗಳು ಕೊಟ್ಟಾರಂತ ಹೇಳಿದ್ನಲ್ಲ ರೀ. ಇವ ಮೈಸೂರು ಮಲ್ಲಿಗೆ ರೀ. ಇವ ವಾಸನೆ ಭಾಳ ಚಲೋ ಇರ್ತಾವ್ರಿ. ಹೂವು ಹಾಕೊಂಡ್ರೆ ಸಾಕ್ರಿಪ್ಪ, ಎಷ್ಟು ದೂರ ತನಕ ವಾಸ ಬರ್ತಾವೆ. ನನಗೆ ಈ ಮಲ್ಲಿಗೆ ಅಂದರೆ ಇಷ್ಟ ಭಾಳ. ಅದಕ್ಕೆ ಇವ್ರು ನಮ್ಮ ಮನೆ ಓನರ್ಗಳು ಹೂವು ಅವರೆಲ್ಲ ಆಗ್ತಾವ ತಂದು ಕೊಡ್ತಾರೆ. ಆಮೇಲೆ ಇದು ಕಟ್ಟೋದು ತೋರಿಸ್ತೇನೆ ನೋಡಿರಿ. ನಮ್ಮ ಕಡೆ ಯಾವ ಥರನಾಗ ಕಟ್ತಾರಂತ. ಈ ಥರನಾಗ ಇದು ಗಂಟು ಹಾಕೊಡ್ತಾರೆ. ಇದನ್ನು ಇದ್ರೊಳಗೆ ಹಾಕಿ ದಾರ ಹಾರಿಸ್ಕೊಳ್ದು. ಆಮೇಲೆ ಎರಡೆರಡು ಹೂವು, ಆ ಕಡೆ ಎರಡು ಈ ಕಡೆ ಎರಡು ಹೂವನ್ನ ಅದ್ರೊಳಗೆ ಜೋಡಿಸಿ ಹಾಕೊಳ್ಳೋದು. ಈ ಥರನಾಗಿ ಜೋಡಿಸಿ ಹಾಕೊಂಡು ಇದನ್ನು ಈ ಥರನಾಗಿ ಎಳ್ಕೊಂಡು ಬಿಡೋದು. ಇದು ನೋಡ್ರಿ, ಇಷ್ಟು ದಪ್ಪ ಆಗ್ತೈತೆ ನೋಡ್ರಿ. ಇದು ಮಾಲೆ ಈ ಥರನಾಗಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಯಾವ ಥರನಾಗಿ ಕಟ್ಟಾತೀನಿ ಅಂತ ಹೇಳೋಣ. ಫ್ರೆಂಡ್ಸ, ನಿನ್ನೆ ಧಾರವಾಡದಿಂದ ಬರಬೇಕಾದ್ರೆ ವಿಡಿಯೋ ಅಲ್ಲೇ ಅರ್ಧಕ್ಕೆ ನಿಲ್ಸಿದೆ ಅಲ್ರಿ. ಅದೇ ವಿಡಿಯೋ ಈ ಮಾರನೇ ದಿವಸ ಕಂಟಿನ್ಯೂಸ್ ನೀನು ಭಾಳ ಸುಸ್ತಾಯ್ತು ಬಂದು ಮತ್ತು ವಿಡಿಯೋ ಕಂಟಿನ್ಯೂಸ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಅದೇ ವಿಡಿಯೋ ಇವತ್ತು ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ಇದನ್ನ ಯಾವ ಥರನಾಗಿರ್ತೈತೆ ಅಂತ. ಇದು ಹೂವು ಅದು ಕೊಟ್ರೆ ಅವ್ರು ಈಗ ಅದೇ ವಿಡಿಯೋ ಮಾಡ್ಬೇಕಂತೇಳಿ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೀನಿ. ಎಷ್ಟು ವಾಸ ಬರಾಕತ್ತಾವ್ರಿಪ್ಪ. ಮನೆಯೆಲ್ಲ ವಾಸ ಐತೆ ನೋಡ್ರಿ. ಈಗ ಅಷ್ಟು ಮದುವೆ ವಾಸ ಐತಿದ ನೋಡ್ರಿ. ನಮ್ಮ ಮಗಳು ಬಿಟ್ಟು ಬಂದೇವಲ್ರಿ. ಮೊನ್ನೆ ಹೋಗಿ ನಿನ್ನೆ ಬಿಟ್ಟು ಬಂದೀವಿ ರೀ.
ಭಾಳ ಬೇಜಾರಾಗತೈತೆ ರೀ. ಮನೆಯೆಲ್ಲ ಫುಲ್ ಖಾಲಿ ಖಾಲಿ ಆದಂಗೆ ಆಗೈತಿ. ಎಲ್ಲರೂ ಆ ಕಡೆಯಿಂದ ಈ ಕಡೆಯಿಂದ ಬರ್ತಾರೆ, ಎಲ್ಲರಿಗೂ ಚೇಷ್ಟೆ ಮಾಡ್ಕೊತ ಎಲ್ಲರಿಗೂ ಫುಲ್ ಕಾಮಿಡಿ ರೀ. ಮನ್ಯಾಗ ರಕ್ಕಿ ಜಗಳ, ಎಲ್ಲರೂ ಜಗಳ ತೆಗಿಯೋದು. ನಾವು ದೊಡ್ಡವ್ರ, ನಮ್ಮ ಪಪ್ಪ ಮಮ್ಮಿ ಆಯಿ ಅಜ್ಜ ಅಂತ ಏನಿಲ್ಲ ರೀ, ಎಲ್ಲರಿಗೂ ಹೆಸರಿಟ್ಟ ಕರೀತಿದ್ದಳು ನಮ್ಮ ಮನ್ಯಾಗ ಆಕಿ. ಹೋಗಿದ್ದು ಇರಾನ ಜಗಾಡ್ತಿ ಅಂತಿದ್ರಿ. ಹೋದ ನಂತರ ಭಾಳ ಬೇಜಾರಾಗತ್ತೈತಿ ಫ್ರೆಂಡ್ಸ. ಮನೆಯೆಲ್ಲ ಫುಲ್ ಖಾಲಿ ಖಾಲಿ ಆದಂಗೆ ಆಗೈತಿ. ಸಣ್ಣಕ್ಕೆ ಮಗಳದಾಳು, ಬಟ್ ಆಕಿ ಭಾಳ ಸೈಲೆಂಟ್, ಸುಮ್ಮ ಕುಂತಾಳೆ ಒಂದು ಕಡೆ ಇಲ್ಲಿ ಕುಂತಲ್ಲೇ. ಅದಕ್ಕೆ ಇದ್ರಂದ್ರೆ ಮನೆಯೆಲ್ಲ ಒಂದು 10 ಜನ ಇರೋದೇನೋ, ಅವಳು ಒಬ್ಬಳೇ ಇರೋದೇನೋ ಆ ಥರನಾಗಿದ್ಲು ಮನ್ಯಾಗ. ಇನ್ನೊಂದು ವಾರ ರೀ ಭಾಳ ಕೆಟ್ಟ ಮನ್ಯಾಗ ಬೇಜಾರಾಗ್ತೈತ್ರಿ. ಮನ್ಯಾಗ ಕೂಡ್ರಕ್ಕೆ ಆಗೋತು, ನಿಲ್ಲಕ್ಕಾಗೋತು. ಅವ್ರ ಪಪ್ಪಾರ ಅಲ್ಲಿಂದ ಬಂದ ತಕ್ಷಣ ಭಾಳ ಬೇಜಾರು ಮಾಡ್ಕೊಂಡ್ಲು. ಸುಮ್ಮನೆ ಅಷ್ಟು ದೂರ ಇಟ್ಟೇವಿ ಅಂತ ಹೇಳೋದು. ಆದರೂ ಏನು ರೀ, ನಮ್ದು ಇದಕ್ಕೆ ನೋಡ್ಕೊಂಡ್ರೆ ಈಗ ಮಕ್ಳು ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ. ನಾವು ನೋಡ್ಕೋಕೆ ಹೋಗ್ಬಾರ್ದು. ಈಗ ಮಕ್ಕಳು ಎಜುಕೇಷನ್ ಕೊಡೋದು ಇಂಪಾರ್ಟೆಂಟ, ಅದನ್ನು ಫಸ್ಟ್ ಮಾಡ್ಬೇಕಂತ ಹೇಳಿ. ಮತ್ತು ಅವ್ಳಿಗೂ ಕಲಿಯೋಕೆ ಇಂಟ್ರೆಸ್ಟ್ ಭಾಳ ಐತಿ. ನಾ ಇಲ್ಲಿದ್ದ ಏನು ಮಾಡೋದೈತಿ, ನಾ ಆ ಕಡೆನೇ ಹೋಗ್ತೀನಿ ಕಲಿತೀನಿ ಅಂತ ಅನ್ನಕತ್ರ. ಇಲ್ಲಿ ಅವ್ರ ಇಂಟ್ರೆಸ್ಟ, ನಾವು ಕಲಿಯಾರ ಇಂಟ್ರೆಸ್ಟ್ಗೆ ಯಾವಾಗೂ ಇದನ್ನು ಮಾಡಬಾರ್ದು. ಹಿಂಗೆ ಅಂದಕ್ಕಿಂತ ದೂರ ಇಟ್ಟಿವಿ ಸ್ಕೂಲಿಗೆ. ಇನ್ನು ಸಣ್ಣಕ್ಕೆ ಮಗಳು ನಾಳೆ ಹೋಗ್ತಾಳ್ರಿ. ಅಕ್ಕಿ ಹೋಗ್ಬೇಕು ಹೋದ್ಲಂದ್ರೆ ಮನೆ ಫುಲ್ ಖಾಲಿ. ನಮ್ಮ ಹೀರೋ ಒಬ್ಬದಾನ್ರಿ, ಆದ್ರೆ ಅವು ಯಾರ ಜೊತೆ ಜಗಳ, ಇಬ್ಬರು ಇದ್ರೆ ಅವ್ರ ಜೊತೆ ಜಗಾಡ್ಕೊತ ಎಲ್ಲರೂ ದುಂಬಡಿ ಹಾಕೊಂತ ಮನ್ಯಾಗ ಇರ್ತಾರೆ. ಇನ್ನು ಅವನೊಬ್ಬನು ಸ್ಕೂಲಿಗೆ ಹೋದಂದ್ರೆ ಅವ್ನ ಮನೆಯೊಳಗೆ ಫುಲ್ ಖಾಲಿ. ನಾನು ನಮ್ಮ ಮನೆಯವ್ರು ಅನ್ಕ ಮನ್ಯಾಗ ಇರಂಗಿದ್ರಿ ಜಾಸ್ತಿ. ಆಮೇಲೆ ಆಯಿ ಅಜ್ಜ ಅದಾರ, ಅವರ ಅಜ್ಜನಕ ಏನು ಸುಮ್ಮ ತಿಳ್ಕೊಂಡು ಕುಂತು ಬಿಡ್ತಾರೆ. ಆಯಿ ಅನ್ಕ ಮನ್ಯಾಗ ಇರಂಗಿಲ್ರಿ. ಅವ್ರ ಫ್ರೆಂಡ್ಸ್ ಮನೆ ತಿರ್ಗಾಡ್ಕೊತ ಹೋಗ್ತಾರೆ. ಭಾಳ ಬೇಜಾರಾಗತ್ತೈತ್ರಿ, ಏನು ಮಾಡೋಕ್ಕಾಗೋದಿಲ್ಲ ರೀ. ಆದರೆ ಈಗ ಅವ್ರ ಎಜುಕೇಷನ್ ಇಂಪಾರ್ಟೆಂಟ್ ಅಂತ ಹೇಳಿ ದೂರ ಸ್ಕೂಲಿಗೆ ಇಟ್ಟು ಬಂದೀವಿ. ನೋಡೋಣ ಫ್ರೆಂಡ್ಸ, ನಾವು ಅಡ್ಜಸ್ಟಾಗಿ ಹೋಗ್ಬೇಕಂತ ಹೇಳಿ ಧೈರ್ಯ ಮಾಡಿ ಇಟ್ಟೇವಿ. ನೋಡೋಣ ಯಾವ ಥರನಾಗಿ ಎಜುಕೇಷನ್ ಮಾಡ್ತಾರಂಥೇಳಿ. ಅದು ಲಾಸ್ಟ್ ಟೈಮ್ ಚಲೋ ಮಾಡಿದಳ್ರಿ. ಲಾಸ್ಟ್ ಟೈಮ್ ಪರ್ಸೆಂಟೇಜ್ ಅದು ಚಲೋ ಆಯ್ತು, ಸ್ಕೂಲ್ ಫಸ್ಟ್ ರ್ಯಾಂಕ್ ಬಂದು. ಅವರೆಲ್ಲರೂ ಅಪ್ರಿಷಿಯೇಟ್ ಮಾಡ್ರಿ ಟೀಚರ್ಸ್ ಎಲ್ಲ. ಅದ್ರ ಭಾಳ ಡಲ್ ಇದ್ಲು. ಇಲ್ಲಿ ಬಂದಾಗಿಂದ ಫುಲ್ ವೈಸ್ ಆಗ್ಯಾಳು, ಶಾನ್ಯಕ್ಕೆ ಮಾಡಿದಾಳು ಅಂಥೇಳಿ. ಅದೇ ನಮಗೊಂದು ಖುಷಿ ಆಯ್ತ್ರಿಪ್ಪ. ನಾವು ಅಷ್ಟು ದೂರ ಅಷ್ಟು ಖರ್ಚು ಮಾಡಿ ಮಗಳನ್ನ ಇಟ್ಟೇವಲ್ಲ, ಅದು ಒಂದು ಖುಷಿ ಭಾಳ ಆಯ್ತು. ಎಲ್ಲದಕ್ಕೂ ಹೆಸರು ತೊಗೊಂಡು ಬರತ್ತಾಳ ಅಂಥೇಳಿ ಒಂದು ಖುಷಿ ಆಯ್ತು. ಆಮೇಲೆ ಲಾಸ್ಟ್ ಟೈಮ್ ಒಂದು ಪ್ರಿಪ್ರೇಟ್ರಿ ಎಕ್ಸಾಮ್ ಏನು ತೊಗೊಂಡಿರಂದ್ರೆ ಅದ್ರಾಗ ಫಸ್ಟ್ ರ್ಯಾಂಕ್ ಬರೋಣ ಗಿಟಾರ್ ಕೊಟ್ಟರು ಅವ್ರಿಗೆ ಅವಾರ್ಡ್ ಅಂಥೇಳಿ. ಗಿಟಾರ್ ಕೊಟ್ಟು ಆಕೆಗೆ ಸನ್ಮಾನ ಮಾಡ್ರು. ಅದೇ ಒಂದು ಫುಲ್ ಖುಷಿ ರೀ. ನಾವು ಕಲಿಸಿದ್ದೇನಲ್ಲ, ನಾವು ಕಲ್ಸಕತ್ತದಕ್ಕೆ ಸಾರ್ಥಕ ಆಗೈತೆ ನಾವು ಅಂಥೇಳಿ ಫುಲ್ ಖುಷಿಯಾಗಿದ್ದೀವಿ ರೀ ಫ್ರೆಂಡ್ಸ. ನೋಡೋಣ ರೀ ಮತ್ತು ಇನ್ನು ಮುಂದೆ ಹೆಂಗೆ ಎಜುಕೇಷನ್ ಮಾಡ್ತಾರೆ ಇಬ್ಬರು ಮಕ್ಕಳು ಅಂಥೇಳಿ ನೋಡೋಣ ರೀ ಫ್ರೆಂಡ್ಸ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಥರ ನಮ್ಮ ಮಕ್ಕಳು ಎಜುಕೇಷನ್ ಮಾಡ್ತಾರೆ ಅಂಥೇಳಿ. ಬಂದು ನೋಡ್ರಿ ನಮ್ಮ ಹೀರೋ. ನೋಡ್ರಿ ಅಂತ ಸರ್ಕಸ್ ನೋಡ್ರಿ. ಇನ್ನು 7ನೇ ತಾರೀಕನ್ನ ಬೀಚ್ತಾರಂತ ಫ್ರೆಂಡ್ಸ. ಬಿಚ್ಚಿ ನಂತರ ಆಮೇಲೆ ಅವನ್ನ 7ನೇ ತಾರೀಕು ಅಂದ್ರೆ ಶುಕ್ರವಾರ ಬರ್ತೈತ್ರಿ. ಶುಕ್ರವಾರ ಬಿಚ್ಚಿರಂದ್ರೆ ಇನ್ನು 10ನೇ ತಾರೀಕು ಅವ್ನು ಸ್ಕೂಲಿಗೆ ಕಳ್ಸೋ ಪ್ಲ್ಯಾನ್ ಐತ್ರಿ ಅವಂಗೆ. ಮನ್ಯಾಗ 2 ತಿಂಗಳಾಯ್ತು ರೀ, 3 ತಿಂಗಳಾಯ್ತು ಅವ್ನು ಸ್ಕೂಲ್ ರಜಾ ಕೊಟ್ಟು. 3 ತಿಂಗಳದಿಂದ ಮನ್ಯಾಗ ಅದಾನ್ರಿ ಅವ್ನು. ಈಗ 1 ತಿಂಗಳಾಯ್ತು ಕಾಲು ಪ್ಲಾಸ್ಟರ್ ಹಾಕೊಂಡು ಮನೆ ಒಳಗೆ ಕುಂತಾನೆ. ಇಲ್ಲಾಂದ್ರೆ ಮನ್ಯಾಗ ಇಷ್ಟು ಕುಡ್ರತಿರ್ಲಿ, ಬಾಜು ಮನ್ಯಾಗ ಹುಡುಗರ್ದಾರೆ ಅವ್ರ ಜೊತೆ ಆಟಾಡ್ಕೊತ ಹೋಗ್ಬಿಡ್ತಾನೆ. ಹಲೋ ಫ್ರೆಂಡ್ಸ, ನಮ್ಮ ದೇವಿತಿನ ಫ್ರೆಂಡ್ ಅದಾನ ಹೇಳ್ತೀನಿ ರೀ. ಇವನ್ನ ನೋಡ್ರಿ ಆಟಾಡಕ್ಕೆ ಇಬ್ಬರು ಜಿಗಿದಾಡ್ಕೊತ ಹೋಗ್ತಾರೆ. ಗುಡ್ ಮಾರ್ನಿಂಗ್ ನೋಡ್ರಿ ಫ್ರೆಂಡ್ಸ. ಈಗ 4th ಸ್ಟ್ಯಾಂಡರ್ಡ್ ಹೋಗ್ತಾನೆ ಅವನು. ನಮ್ಮ ದಿವಿತ 1st ಸ್ಟ್ಯಾಂಡರ್ಡ್. ಇಬ್ಬರು ಫುಲ್ ಫ್ರೆಂಡ್ಸ್ ಆಗ್ಯಾರ. ನಾವು ಈ ಕಡೆ ಬಂದ ಮೇಲೆ ಇಬ್ಬರು ಒಬ್ರನ್ನೊಬ್ರು ಬಿಟ್ಟಿರಂಗಿಲ್ಲ, ಆಟಾಡ್ಕೊತ ಹೋಗ್ಬಿಡ್ತಾರೆ. ನೋಡಿ ಫ್ರೆಂಡ್ಸ, ಮಾಲಿ ರೆಡಿ ಆಗೈತಿದ. ಇಷ್ಟ ಆಯ್ತು ಇದು ಮಾಲಿ ನೋಡಿರಿ ಯಾವ ಥರನಾಗ ಆಗೈತಿ. ನನ್ನ ಮಗಳು ಹಾಕ್ಕೊತಾಳೆ. ಈಗ ದೇವಸ್ಥಾನಕ್ಕೆ ಹೊಂಟಾರ. ದೇವ್ರಿಗೆ ನಿವದಿ ಕೊಟ್ಟು ಬರಾಕತ್ತೇವೆ. ಅದಕ್ಕೆ ಮಾಲಿ ಮಾಡೀನೀಗ ಹಾಕೋತಾಳಂತ. ಚಂದ ವಾಸ ಬರತ್ತವ ನೋಡ್ರಿಪ್ಪ. ಅಮ್ಮು ಹಾಂ ಕೊಡ್ತೀನಿ ರೀ, ಹಾಕ್ಕೊಂತಾಳ ನೋಡಿ ಫ್ರೆಂಡ್ಸ. ಹಾಕ್ಕೊಂಡಾಳ.
ನೋಡಿರಿ ಎಷ್ಟು ಚಂದ ಕಾಣಿಸತ್ತವ. ನೋಡಿರಿ ಫ್ರೆಂಡ್ಸ್, ನಿನ್ನೆ ಬ್ಲಾಗನ್ನು ಇವತ್ತು ಕಂಟಿನ್ಯೂಸ್ ಮಾಡಿದಲ್ಲ, ಇವತ್ತು ವಿಡಿಯೋ ಮಾಡಿವಿ. ಪ್ಲೀಸ್ ಫ್ರೆಂಡ್ಸ, ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಲ್ಲ, ಪೂರ್ತಿ ವಿಡಿಯೋ ನೋಡಿರಿ. ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅಂದರೆ ವಿಡಿಯೋದಾಗ ಏನು ಹಾಕಿರ್ತೀವಿ ನಾವು ಅಂತ ನಿಮ್ಗೆ ಗೊತ್ತಾಗಂಗಿಲ್ಲ ಸ್ಕಿಪ್ ಮಾಡೋದ್ರಿಂದ. ಪ್ಲೀಸ್ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಕಾಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಆಮೇಲೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ ಫ್ಯಾಮ್ಲಿಗೆ ಹೇಳಿರಿ. ಹೇಳಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ನಾವು ಹಾಕೋ ಪ್ರತಿ ವಿಡಿಯೋ ನೀವು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತ್ರಿ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋ ಅಂತ ಹೇಳಕತ್ತೀನಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಹೇಳ್ರಿ, ಮಾಡ್ಸಕ್ಕೆ ಹಚ್ಚಿರಿ, ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ರಿ. ನಿಮ್ಮ ಮನೆ ಮಗಳನ್ನ ಬೆಳೆಸ್ರಿ ಅಂತ ನಾ ಇದು ಒಂದೇ ಕೇಳ್ಕೊಳ್ತೀನಿ ಫ್ರೆಂಡ್ಸ. ಮತ್ತು ಮುಂದಿನ ದಿನಗಳ ಮತ್ತು ಇದಕ್ಕಿಂತ ಚಲೋ ಬ್ಲಾಗ್ ಹಾಕ್ಬೇಕು ಅನ್ನೋ ಪ್ಲ್ಯಾನ್ ಐತಿ. ಈಗ ಹೆಂಗಾಗೈತಿ, ನಮ್ಮ ಮಕ್ಕಳ ಎಜುಕೇಷನ್ ಸಂಬಂಧ ನಾವು ಆ ಕಡೆ ಈ ಕಡೆ ಇಡಾಕತ್ತೀವಲ್ಲ, ಬರೀ ತಿರುಗಾಡೋದೇ ಆಗೈತೆ ನಮ್ಗೆ. ವಿಡಿಯೋ ಮಸ್ಟ್ ಮಾಡೋಕ್ಕಾಗತ್ತು. ಆಮೇಲೆ ನಂಗೆ ಇಷ್ಟು ದಿವಸ ನಮ್ಮ ಮಕ್ಕಳಿದ್ರೆ ವಿಡಿಯೋ ಮಾಡ್ತಿದ್ರೆ, ಈ ಡ್ರೈ ಫ್ರೂಟ್ ಇಲ್ಲ ನನಗೆ ವಿಡಿಯೋ ಮಾಡೋದು ಹೆಂಗೆ ನಂಗೆ ಅದೊಂದು ಕನ್ಫ್ಯೂಷನ್ ಆಗೈತಿ. ಸಾಂಗ್ಲಿ ಮಾರ್ಕೆಟ್ ಎಲ್ಲ ತಿರುಗಾಡ್ರೆ ಎಲ್ಲೂ ಡ್ರೈ ಫ್ರೂಟ್ ಸಿಗಲಿಲ್ಲ ಫ್ರೆಂಡ್ಸ. ಯಾರಾದರೂ ಎಲ್ಲರೂ ಸಿಗ್ತೀರ ನನಗೊಂದು ಕಾಮೆಂಟ್ ಮಾಡಿರಿ, ಈ ತನ್ನಾಗಿ ಇಲ್ಲಿ ಸಿಗ್ತಾವೆ ಅಂತೇಳ್ರಿ. ಹೋಗಿ ತೊಗೊಂಡು ಬರ್ತೀನಿ, ತೊಗೊಂಬಂದು ವಿಡಿಯೋ ಮಾಡೋಕ್ಕೆ ಕಲಿತೀನಿ ರೀ. ಏನಾದರೂ ನಾನು ತಪ್ಪಾಗಿ ಮಾತಾಡಿದ್ರೆ ಪ್ಲೀಸ್ ಕ್ಷಮಿಸ್ರಿ ಅಂತ ಕೇಳ್ಕೊತೀನಿ. ಮತ್ತು ನಾಳೆ ಬ್ಲಾಗ್ನ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.